MNOPQRS ಈ ಅಕ್ಷರಗಳಿಂದ ಹೆಸರುಗಳು ಪ್ರಾರಂಭವಾಗುವವರ ಸ್ವಭಾವ ಹೀಗೆ ಇರುತ್ತದೆ. ಯಾವ ಅಕ್ಷರದಿಂದ ನಿಮ್ಮ ಹೆಸರು ಪ್ರಾರಂಭವಾಗುತ್ತದೆಯೋ ಅಂಥವರ ಸ್ವಭಾವ ಗುಣಲಕ್ಷಣ ಹೊಂದಿರುತ್ತೀರಾ ಅಂತ ತಿಳಿದುಕೊಳ್ಳಬಹುದು. ಅದೇ ವಿಧವಾಗಿ ಇತರರ ಸ್ವಭಾವವನ್ನು ನೀವು ತಿಳಿದುಕೊಳ್ಳಬಹುದು. ಈ ವಿಡಿಯೋದಲ್ಲಿ MNOPQRS ಅಕ್ಷರಗಳ ಬಗ್ಗೆ ತಿಳಿಸಲಾಗಿದೆ. ಎಂ ಅಕ್ಷರದಿಂದ ಪ್ರಾರಂಭವಾಗುವ ಜನರು ಸ್ವಲ್ಪ ಸ್ವಾರ್ಥಪರರಾಗಿರುತ್ತಾರೆ. ಇವರು ಸುನ್ನಿತವಾಗಿಯೂ ಇರುತ್ತಾರೆ, ಹಾಗೆಯೇ ಗಂಭೀರವಾಗಿಯೂ ಇರುತ್ತಾರೆ. ಇವರು ಅಂದುಕೊಂಡ ಕೆಲಸವನ್ನು ಏನಾದರೂ ಮಾಡಿ ಸಾಧಿಸಬೇಕೆಂದು ಪಟ್ಟು ಹಿಡಿಯುತ್ತಾರೆ. ಅದೇ ವಿಧವಾಗಿ ಪ್ರಯತ್ನವನ್ನು ಪಡುತ್ತಾರೆ. ಎನ್ ಅಕ್ಷರದಿಂದ ಪ್ರಾರಂಭವಾಗುವ ಜನರು ಚಂಚಲತೆಯ ಮನಸ್ಸನ್ನು ಹೊಂದಿರುತ್ತಾರೆ, ಅಂದರೆ ಸ್ಥಿರವಿಲ್ಲದ ಮನಸ್ಸನ್ನು ಹೊಂದಿರುತ್ತಾರೆ. ಇವರು ಏನೇ ಕೆಲಸ ಮಾಡಿದರೂ ಅರ್ಧ ಕೆಲಸದಲ್ಲಿ ನಿಲ್ಲಿಸುತ್ತಾರೆ. ಇವರ ಆರ್ಥಿಕತೆಯು ಅಷ್ಟೇನು ಚೆನ್ನಾಗಿ ಇರುವುದಿಲ್ಲ. ಇವರಿಗೆ ದೇವರಲ್ಲಿ ಭಕ್ತಿ ಹೆಚ್ಚಾಗಿ ಇರುತ್ತದೆ. ಓ ಅಕ್ಷರದಿಂದ ಪ್ರಾರಂಭವಾಗುವ ಜನರು ನಿಸ್ವಾರ್ಥವಾಗಿ ಇರುತ್ತಾರೆ, ದೃಢವಾದ ಅಭಿಪ್ರಾಯವನ್ನು ಹೊಂದಿದ್ದು ಪಕ್ಷಪಾತ ಬುದ್ಧಿಯನ್ನು ತೋರಿಸದೆ ಸ್ವಚ್ಛವಾದ ಬುದ್ಧಿಯನ್ನು ಹೊಂದಿರುತ್ತಾರೆ. ಇವರಿಗೆ ಜಯ ಲಭಿಸುವವರೆಗೂ ಆ ಕೆಲಸವನ್ನು ಬಿಡುವುದಿಲ್ಲ. ಇವರಲ್ಲಿ ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ, ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ಸಂಪಾದಿಸುತ್ತಾರೆ. ಪಿ ಅಕ್ಷರದಿಂದ ಪ್ರಾರಂಭವಾಗುವ ಜನರು ತುಂಬಾ ಮೋಡಿಯಾಗಿ ಇರುತ್ತಾರೆ, ಆಳವಾದ ಆಲೋಚನೆಯನ್ನು ಹೊಂದಿರುತ್ತಾರೆ. ಇವರ ಜೀವನದ ರಹಸ್ಯಗಳನ್ನು ಕೆಲವರಿಗೆ ಮಾತ್ರವೇ ಗೊತ್ತಿರುತ್ತದೆ. ಯಾರ ಹತ್ತಿರನೂ ಇವರ ವಿಷಯಗಳನ್ನು ಹಂಚಿಕೊಳ್ಳುವುದಿಲ್ಲ. ಸಂದರ್ಭಗಳಿಗೆ ಕಾಲ ಕೂಡಿ ಬರಬೇಕೆಂದು ಎದುರು ನೋಡುತ್ತಾರೆ. ಇವರು ಯಾವಾಗಲೂ ಒಂಟಿತನವನ್ನು ಬಯಸುತ್ತಾರೆ. ಕ್ಯೂ ಅಕ್ಷರದಿಂದ ಪ್ರಾರಂಭವಾಗುವ ಜನರು ನಿಧಾನವಾದ ವಿವೇಕವನ್ನು, ದೃಢವಾದ ಅಭಿಪ್ರಾಯವನ್ನು ಹೊಂದಿರುತ್ತಾರೆ. ವಿಜಯವನ್ನು ಸಾಧಿಸಲು ಹೋರಾಟದ ತತ್ವವನ್ನು ಹೊಂದಿರುತ್ತಾರೆ. ಈ ಅಕ್ಷರದ ಜನರು ತುಂಬಾ ಕಡಿಮೆ ಇದ್ದು ಇವರು ನಾಯಕತ್ವದ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಆರ್ ಅಕ್ಷರದಿಂದ ಪ್ರಾರಂಭವಾಗುವ ಜನರು ತುಂಬಾ ಮಂದಿ ಇರುತ್ತಾರೆ. ಇವರು ಹೆಚ್ಚಾಗಿ ಇತರರಿಗೆ ಸಲಹೆಯನ್ನು ಕೊಡುತ್ತಾರೆ. ಇವರು ಇತರರಿಗೆ ಸಹಾಯ ಮಾಡಲು ಬಯಸುವವರು, ಹೆಚ್ಚಾಗಿ ಜಾಲಿಯಾಗಿರುತ್ತಾರೆ. ಇವರಿಗೆ ದೇವರಲ್ಲಿ ಭಕ್ತಿ ಹೆಚ್ಚು. ಇವರುಗಳಿಗೆ ಉಚಿತ ಸಲಹೆಯನ್ನು ನೀಡುವುದೆಂದರೆ ತುಂಬಾ ಇಷ್ಟ. ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಜನರು ತುಂಬಾ ಮಂದಿ ಇರುತ್ತಾರೆ, ಸ್ಥಿರವಿಲ್ಲದ ಯೋಚನೆಯನ್ನು ಹೊಂದಿರುತ್ತಾರೆ. ಇವರಿಗೆ ಒಂದು ಸಮಸ್ಯೆ ಬಂದಿದೆ ಎಂದರೆ ಹೆಚ್ಚು ಕಂಗಾಲಾಗುವುದಲ್ಲದೆ ಎಲ್ಲರನ್ನೂ ಭಯಪಡಿಸುವ ಹಡಾಹುಡಿಯಲ್ಲಿ ಇರುತ್ತಾರೆ. ಈ ಅಕ್ಷರದವರು ಕೆಲವು ಬಾರಿ ಕಠಿಣವಾಗಿಯೂ ಇನ್ನು ಕೆಲವು ಬಾರಿ ಸುನ್ನಿತವಾಗಿಯೂ ವ್ಯವಹರಿಸುತ್ತಾರೆ. ಯಾವಾಗ ಹೇಗೆ ಇರುತ್ತಾರೋ ಅವರಿಗೇನೆ ತಿಳಿದಿರುವುದಿಲ್ಲ. ನಮ್ಮ ಮುಂದಿನ ವಿಡಿಯೋದಲ್ಲಿ TUVWXYZ ಬಗ್ಗೆ ತಿಳಿಸಲಾಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.